ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವೇದಾಗೌಡ ಮಾತಾಡ್ತಿದ್ದೀನಿ. ಇದೇನಪ್ಪ ಇದು ವಿಡಿಯೋ ಸ್ಟಾರ್ಟ್ ಮಾಡ್ತಾನೆ ಒಂದು ಹೆಣ್ಣು ಗಂಡನ ಫೋಟೋ ಹಾಕಿದ್ದಾಳೆ, ಈ ಕಡೆ ದೇವಸ್ಥಾನದಲ್ಲಿದ್ದಾಳೆ, ಈ ಕಡೆ ಒಂದು ಬೀಗರ ಊಟ ಬೇರೆ ತೋರಿಸ್ತಿದ್ದಾಳೆ ಅಂದ್ಕೊಳ್ತಿದ್ದೀರಾ. ಸೊ ಇದೆಲ್ಲ ಏನು, ಮತ್ತು ನಾನು ಎಲ್ಲೋಗಿದ್ದೆ, ಇದು ಯಾರು ಮದುವೆದ ಬೀಗರ ಊಟ, ಇದು ಯಾವ ದೇವಸ್ಥಾನ, ಎಲ್ಲಿರೋದು ಅಂತೆಲ್ಲ ತಿಳ್ಕೊಬೇಕು ಅಂತೇಳಿದ್ರೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ. ಸೊ ನಾನಿವತ್ತು ಹೋಗಿರ್ತಕ್ಕಂಥ ಸ್ಥಳ ಬಂದು ಕಾಟೇರಮ್ಮನ ಟೆಂಪಲ್ಲು. ಸೊ ಕಾಟೇರಮ್ಮನ ಟೆಂಪಲ್ಗೆ ನಾನು ಬಸ್ಸಲ್ಲಿ ಹೋಗಿದ್ದೀನಿ. ಸೊ ಕಾಟೇರಮ್ಮನ ಟೆಂಪಲ್ ಬಂದು ಒಂದು 2 ಹತ್ರ ಇದೆ. ಒಂದು ಬೇಸ್ ಟೆಂಪಲ್ ಬಂದು ಉಪ್ಪಾರಳ್ಳಿ ಹತ್ರ ಇದೆ, ಮತ್ತೊಂದು ಇಲ್ಲದ ಒಂದು ಕಡೆ ಇದೆ. ಸೊ ನಾನು ಹೋಗಿರ್ತಕ್ಕಂಥ ಟೆಂಪಲ್ ಬಂದು ಉಪ್ಪಾರಳ್ಳಿಯಲ್ಲಿ ಇರ್ತಕ್ಕಂಥ ಕಾಟೇರಮ್ಮನ ಟೆಂಪಲ್ಲು, ಓಕೆನಾ. ಸೊ ಅಲ್ಲಿ ಹೋಗಿ ನಾನು ಮತ್ತೆ ಅಲ್ಲೆಲ್ಲನೂ ಫಸ್ಟ್ ಪ್ರೊಸೀಜರ್ ಏನಿದೆ, ನಾವು ಕಾಲು ತೊಳ್ಕೊಂಡು ಮತ್ತೆ ಅಲ್ಲೆಲ್ಲ ತೆಂಗಿನಕಾಯಿ ಕಟ್ಟಿ ಒಂದು ತೊಟ್ಟಿಲನ್ನು ಕಟ್ಟಿ ಅದೆಲ್ಲ ದೇವಸ್ಥಾನ ಎಲ್ಲನೂ ನೋಡಿಕೊಂಡು ಮತ್ತೆ ಫಸ್ಟು ನಾವು ದೇವಸ್ಥಾನದ ದರ್ಶನಕ್ಕೆ ಹೋದ್ವಿ. ಸೊ ಈ ದೇವಸ್ಥಾನದ ದರ್ಶನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ನೋಡಿ, ಫಸ್ಟ್ ಇಲ್ಲಿ ಕಾಲು ತೊಳ್ಕೊಂಡು ಒಳಗಡೆ ಬಂದಿದ ತಕ್ಷಣ ಇಲ್ಲಿ ತೆಂಗಿನಕಾಯಿ ಹೊಡೆಯೋ ಸ್ಥಳ ಒಂದಿದೆ, ಮತ್ತು ಇಲ್ಲಿ ಗರುಡ ಕಂಬ ಒಂದು ನಿಲ್ಲಿಸಿದ್ದಾರೆ. ಗರುಡ ಕಂಬನಲ್ಲಿ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ ಸ್ವಲ್ಪ ಜನ ಬೂದ್ ಕುಂಬಳಕಾಯಲ್ಲಿ ದೀಪನ ಹಚ್ತಾ ಇದ್ದಾರೆ, ಸ್ವಲ್ಪ ಜನ ನಿಂಬೆಹಣ್ಣು ದೀಪ ಹಚ್ತಾ ಇದ್ದಾರೆ, ಸ್ವಲ್ಪ ಜನ ಹಾಗೆ ಪೂಜೆ ಮಾಡ್ತಾ ಇದ್ದಾರೆ ಅರ್ಶಿನ ಕುಂಕುಮ ಇಟ್ಟು, ಸ್ವಲ್ಪ ಜನ ಮಣ್ಣಿನ ದೀಪದಲ್ಲಿ ದೀಪ ಹಚ್ಚಿ ಅಲ್ಲಿ ಪೂಜೆ ಮಾಡ್ತಿದ್ದಾರೆ ನೋಡಿ, ಸ್ವಲ್ಪ ಜನ ಹಾಗೇನೆ ಪೂಜೆ ಮಾಡ್ತಿದ್ದಾರೆ. ಸೊ ನಾನು ಈ ಗರುಡ ಕಂಬನ ಸುತ್ತಕೊಂಡು ಮತ್ತೆ ನಾನು ಒಳಗಡೆ ದರ್ಶನಕ್ಕೆ ಅಂತ ಹೋಗಿದ್ದು. ಸೊ ಇನ್ನೊಂದು ಕಾಟೇರಮ್ಮನ ದೇವಸ್ಥಾನ ಎಲ್ಲಿದೆ ಅಂತ ಹೇಳಿದ್ರೆ ಕಂಬಳಿಪುರದಲ್ಲಿದೆ. ಸೊ ಈಗ ಜಾಸ್ತಿ ಜನ ಕಂಬಳಿಪುರದ ಕಾಟೇರಮ್ಮನ ದೇವಸ್ಥಾನನ ಇದು ಒಂದು ತೋರಿಸ್ತಿದ್ದಾರೆ. ಸೊ ಇದು ಬಂದು ಉಪ್ಪಾರಳ್ಳಿಯಲ್ಲಿರೋ ಕಾಟೇರಮ್ಮನ ದೇವಸ್ಥಾನ, ಕಂಬಳಿಪುರದಲ್ಲ, ಓಕೆನಾ. ಸೊ ಸಾಧ್ಯವಾದರೆ ಕಂಬಳಿಪುರಕ್ಕೂ ಒಂದು ಸತಿ ಹೋಗೋಣ ನಾವೆಲ್ಲರೂ. ಸೊ ಇವಾಗ ಸದ್ಯಕ್ಕೆ ತೋರಿಸ್ತಾ ಇರೋದು ಉಪ್ಪಾರಳ್ಳಿಯಲ್ಲಿ ಇರ್ತಕ್ಕಂಥ ಕಾಟೇರಮ್ಮನ ದೇವಸ್ಥಾನ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ, ಮತ್ತು ಅಲ್ಲಿ ತುಂಬಾ ರಶ್ ಇತ್ತು. ನಾನು ಹೋಗಿದ್ದು ಸಂಡೇ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಸೊ ಇದು ಕಾಟೇರಮ್ಮ ಅಂತ ಯಾಕೆ ಹೆಸರು ಬಂತು ಅಂತ ಹೇಳಿದ್ರೆ ಈ ದೇವಸ್ಥಾನಕ್ಕೆ, ಈ ದೇವಸ್ಥಾನ ಬಂದು ಗ್ರಾಮಸ್ಥರಿಂದ ಒಂಥರ ಬಹಿಷ್ಕಾರ ಹಾಕಿರ್ತಕ್ಕಂಥ ಧರ್ಮನಿಷ್ಠೆ ಹೆಂಗಸು ಮಹಿಳೆ ಅಂತ ಏನು ಹೇಳ್ತೀರಿ, ಆ ಮಹಿಳೆ ಕಾಟೇರಿ, ಓಕೆನಾ. ಆ ಕಾಟೇರಿ ಎಂಬ ಮಹಿಳೆ ಈಗ ಕಾಟೇರಮ್ಮ ಆಗಿ ಉಪ್ಪಾರಳ್ಳಿಯಲ್ಲಿ ನೆಲೆಸಿರ್ತಕ್ಕಂಥದ್ದು, ಓಕೆನಾ. ಈ ತಾಯಿ ಮಹಾತಾಯಿ ದುಷ್ಟಶಕ್ತಿಗಳು ಮತ್ತು ತುಂಬ ದೊಡ್ಡ ದೊಡ್ಡ ರೋಗ ರುಜಿನಗಳಿಂದ ರಕ್ಷಿಸ್ತಾಳೆ ಅಂತ ಗ್ರಾಮಸ್ಥರಲ್ಲಿ ಒಂದು ನಂಬಿಕೆ. ಮತ್ತು ಇಲ್ಲಿ ತೆಂಗಿನಕಾಯಿನ ಕಟ್ತಾರೆ ಹರಕೆ ಹೊತ್ಕೊಂಡಿರೋರು, ಮತ್ತು ಮಕ್ಕಳಾಗದೇ ಇರೋರು ತೊಟ್ಟಿಲುಗಳನ್ನು ಕಟ್ಟಿ ಅದನ್ನು ಹರಕೆಯನ್ನು ತೀರಿಸುವಂಥ ಪ್ರಯತ್ನ ಪಡ್ತಾರೆ. ಸೊ ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ಸೊ ನನಗೆ ಅಷ್ಟೊಂದೇನು ಇದಾಗಿಲ್ಲ, ಜಸ್ಟ್ ನಾನು ದರ್ಶನ ಮಾಡಿಕೊಂಡು ದೇವಿ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಬಂದೆ. ಸೊ ಅಲ್ಲೆಲ್ಲದಕ್ಕೂ ನಿಮಗೆ ಬೋರ್ಡ್ಸ್ ಹಾಕಿದ್ದಾರೆ, ಮತ್ತು ಎಲ್ಲೂ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ, ಎಲ್ಲನೂ ಅಲ್ಲೇ ಸಿಗುತ್ತೆ ನಿಮಗೆ. ಸೊ ನೋಡಿ, ಇಲ್ಲೊಂದು ಫಸ್ಟು ಅದು ದೇವಸ್ಥಾನ ದರ್ಶನ ಮಾಡಿಕೊಂಡು ಒಂದು ರೌಂಡ್ ಹಾಕ್ಕೊಂಡು ಈಚೆ ಬಂದರೆ ನಮ್ಗೆ ಇನ್ನೊಂದು ಬಲಿನಾಗೇಶ್ವರ ದೇವಾಲಯ ಅಂತ ಸಿಕ್ಕುತ್ತೆ. ಸೊ ಅದು ಕಾಂಪೌಂಡ್ ಒಳಗಡೆನೇ ಇರೋದು. ಬಲಿನಾಗೇಶ್ವರ ದೇವಸ್ಥಾನ ಹಿಂದೆ ಬಂದು ತುಂಬ ಜನ ಬೀಗ ಎಲ್ಲನೂ ಹಾಕಿ ಲಾಕ್ ಮಾಡಿರ್ತಾರೆ. ಸೊ ಇದರಿಂದ ಕೂಡ ಒಂದು ರೀಸನ್ ಇರುತ್ತೆ. ಸೊ ಆ ರೀಸನ್ಗಳೆಲ್ಲ ತಿಳ್ಕೊಬೇಕಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನ ಇದು ಮಾಡಿಕೊಡ್ತೀನಿ. ಸೊ ಅದಾಗಿದ ತಕ್ಷಣ ಅದ್ರ ಹಿಂದೆನೇ ಮುನೇಶ್ವರ ಸ್ವಾಮಿ ದೇವಸ್ಥಾನ ಅಂತಿದೆ. ಸೊ ಇದು ಕೂಡ ಅದೇ ಕಾಂಪೌಂಡ್ ಒಳಗಡೆನೇ ಇರೋದು, ಎಲ್ಲೂ ನಾವು ಆಚೆ ಹೋಗಂಗಿಲ್ಲ. ಸೊ ಅಲ್ಲೆಲ್ಲನೂ ನಾವು ದರ್ಶನ ಮಾಡಿಕೊಂಡು ಮತ್ತೆ ದೇವಸ್ಥಾನನ ಒಂದು ಸುತ್ತು ಒಳಗಡೆ ಒಂದು ಸುತ್ತು ಗರ್ಭಗುಡಿನ ಹಾಕಿದ್ವಿ, ಮತ್ತು ಈಚೆ ಒಂದು ಸುತ್ತು ದೇವಸ್ಥಾನನ ಹಾಕಿದ್ವಿ. ಸೊ ನೋಡಿ, ಇದೆಲ್ಲ ಕಲ್ಲಿನಲ್ಲೇ ಕೆತ್ತನೆ ಮಾಡಿರ್ತಕ್ಕಂಥ ದೇವಸ್ಥಾನ, ಇದು ತುಂಬಾ ಚೆನ್ನಾಗಿದೆ, ಅಚ್ಚುಕಟ್ಟಾಗಿದೆ. ಸೊ ಅದೆಲ್ಲ ದೇವಸ್ಥಾನ ದರ್ಶನ ಆದಮೇಲೆ ನಾವು ಬಂದಿದ್ದೆ ಬೀಗರೂಟಕ್ಕೆ. ಬೀಗರೂಟದಲ್ಲಿ ನೋಡ್ತಾ ಇದ್ರೇ ನಮಗೇನೆ ಬಾಯಲ್ಲಿ ನೀರು ಉರ್ತಾ ಇರುತ್ತೆ. ಸೊ ಆ ಥರ ಎಲ್ಲನೂ ತುಂಬ ಐಟಮ್ಸ್ ಮಾಡಿ ತುಂಬ ಇದಾಕಿದ್ರು. ಸೊ ಯಾರ್ದಿದು ಬೀಗರೂಟ ಅದನ್ನು ಕೊನೆಯಲ್ಲಿ ಹೇಳ್ತೀನಿ ನೋಡಿ. ಸೊ ಫಸ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಫಸ್ಟು ನಮಗೆ ಪ್ಲೇಟ್ಸ್ ಕೊಟ್ಟರು, ಅದಾದಮೇಲೆ ಪೇಪರ್ ಕಪ್ಸ್ ಕೊಟ್ಟರು, ಅದಾದಮೇಲೆ ವಾಟರ್ ಬಾಟಲನ್ನು ಕೊಟ್ಟರು, ಅದಾದಮೇಲೆ ನಮಗೆ ಪೇಪರ್ ಕಪ್ಸ್ ಬಟ್ಲು ಅಂತ ಏನು ಹೇಳ್ತೀವಿ ಕನ್ನಡದಲ್ಲಿ, ಸೊ ಅದನ್ನು ಕೊಟ್ಟರು. ಅದಾದಮೇಲೆ ನಾವೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಆಗಿದ ತಕ್ಷಣ ನಮಗೆ ನೋಡಿ ಒಂದು ಮೊಟ್ಟೆ ಕೊಟ್ಟಿದ್ದಾರೆ, ಮತ್ತು ಆಬ್ವಿಯಸ್ಲಿ ಸೈಡ್ಗೆ ಈರುಳ್ಳಿ ಮತ್ತು ಇದೇನು ಸೌತೆಕಾಯಿ, ಲೆಮನ್ನು, ಕ್ಯಾರೆಟು ಅದೆಲ್ಲ ಕೊಟ್ಟಿದ್ದಾರೆ. ಅದಾದಮೇಲೆ ಅಕ್ಕಿ ಪಾಯಸ ಕೊಟ್ಟಿದ್ರು, ಅದಾದಮೇಲೆ ಕಬಾಬು, ಅದ್ರ ಜೊತೆ ಮಲ್ಲಿಗೆ ಇಡ್ಲಿ, ಅದಾದಮೇಲೆ ಬೋಟಿ ಗೊಜ್ಜು. ಆಹಾ, ಮಲ್ಲಿಗೆ ಇಡ್ಲಿ ಮತ್ತು ಬೋಟಿ ಗೊಜ್ಜು ಕಾಂಬಿನೇಷನ್ ಅಂತೂ ವಾರವ್ವ ಅನಿಸ್ತಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ಅದಾದಮೇಲೆ ನಮಗೆ ಚಿಕನ್ ಫ್ರೈ ಬಂತು. ಅದಾದಮೇಲೆ ಅದ್ರ ಜೊತೆಗೆ ನಮಗೆ ಮುದ್ದೆ ಸಹ ಬಂತು ಚಿಕ್ಕದಾಗಿ. ಕರ್ನಾಟಕ ಅಂದಮೇಲೆ ಮುದ್ದೆ ಇಲ್ಲದೆ ಇರುತ್ತಾ, ಮುದ್ದೆ ಮಿಸ್ ಮಾಡೋ ಚಾನ್ಸೇ ಇಲ್ಲ. ಸೊ ಮುದ್ದೆ ಬಂತು, ಮುದ್ದೆಗೆ ಕಾಂಬಿನೇಷನ್ ಆಗಿ ನಮಗೆ ಮಟನ್ ಸಾರು ಬಂತು. ಸೊ ನಾನು ಮುದ್ದೆ ಮತ್ತು ಮಟನ್ ಸಾರನ್ನು ಸ್ಕಿಪ್ ಮಾಡಿದೆ, ಯಾಕಂದರೆ ಹೆವಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು. ಸೊ ನೋಡಿ, ಮುದ್ದೆ ಮಟನ್ ಸಾರು,
ಅದಾದಮೇಲೆ ಬಂದಿದ್ದೆ ನಮಗೆ ಬಿರಿಯಾನಿ. ಸೊ ಬಿರಿಯಾನಿ ಕೂಡ ನಾನು ಸ್ವಲ್ಪ ತಿಂದೆ ಅಷ್ಟೇ. ಇಷ್ಟರೊಳಗಡೆ ನನಗೆ ನೋಡೋಷ್ಟರೊಳಗಡೆ ತುಂಬಾ ಒಂಥರ ಕಲರ್ಫುಲ್ಲಾಗಿತ್ತು, ತಟ್ಟೆ ಫುಲ್ಲು ಫಿಲ್ ಆಗಿಬಿಟ್ಟಿತ್ತು. ಬಿರಿಯಾನಿ ಜೊತೆ ಒಂದು ಸ್ವಲ್ಪ ಮೊಸರು ಬಜ್ಜಿ, ಅದಾದಮೇಲೆ ಫೈನಲಿ ಅನ್ನ ರಸ ಇತ್ತು. ಅಷ್ಟೆಲ್ಲ ಆದಮೇಲೆ ನಮಗೆ ಇಷ್ಟು ಬೀಗ್ರೂಟ ಆದಮೇಲೆ ನಮಗೆ ಐಸ್ ಕ್ರೀಮ್ ಇಲ್ಲದೆ ಬೀಗ್ರೂಟ ಮುಗಿಯುತ್ತಾ. ಸೊ ಐಸ್ ಕ್ರೀಮು ಬೀಡ ಮತ್ತು ಅದು ಕಂಪಲ್ಸರಿ ನಮಗಿತ್ತು. ಸೊ ಅದೆಲ್ಲ ಆಗಿದ್ದೆಲ್ಲ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಫುಲ್ಲು ಎಲ್ಲರಿಗೂ ತಟ್ಟೆ ಎಲ್ಲ ಫಿಲ್ ಆಗೋದಲ್ಲದೆ ಹೊಟ್ಟೆ ಕೂಡ ಫಿಲ್ ಆಗಿತ್ತು. ಸೊ ಅಷ್ಟು ಚೆನ್ನಾಗಿತ್ತು, ಐಟಮ್ಸ್ ಎಲ್ಲ ಅಷ್ಟು ವೆರೈಟೀಸ್ ಮಾಡಿದರು. ಸೊ ಅದಾದಮೇಲೆ ನಾವು ಹೆಣ್ಣು ಗಂಡು ಜೊತೆ ನಾವೊಂದು ಗ್ರೂಪ್ ಫೋಟೋ ಮೀನ್ಸ್ ನನ್ನ ಕೊಲಿಗೆಲ್ಲನೂ ಒಂದು ಗ್ರೂಪ್ ಫೋಟೋ ಇಟ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಸೊ ಇದು ಯಾರ್ದು ಅಂತ ಹೇಳಿದ್ರೆ ಯಾರೂ ಇಲ್ಲ, ನನ್ನ ಕೊಲಿಗ್ ಹೇಮಂತ್ ಅಂತ ಹೇಳಿಬಿಟ್ಟು ಅವನದು ಮದುವೆ ಬೀಗ್ರೂಟ. ಸೊ ನಾವು ಅವ್ರಿಗೆಲ್ಲ ವಿಶ್ ಮಾಡಿ ಅವ್ರ ಹೆಂಡ್ತಿ ಹೇಮಂತ್ ಮತ್ತು ನಿರ್ಮಲಾ ಅಂತ ಹೇಳಿ ಅವ್ರಿಗೆ ವಿಶ್ ಮಾಡಿ ಆಲ್ ದಿ ಬೆಸ್ಟ್ ಹೇಳ್ತಾ ಮುಂದಿನ ಜೀವನ ಯಾವಾಗಲೂ ಹಿಂಗೆ ಸುಖಮಯವಾಗಿರಲಿ ಮತ್ತು ನಗ್ನಗ್ತಾ ಇರಲಿ. ನೋಡಿ ಅವ್ನ ಸ್ಮೈಲ್ ಅಂತೂ ಕಡಿಮೆನೇ ಆಗಲ್ಲ, ಯಾವಾಗಲೂ ಕೋಲ್ಗೇಟ್ ಸ್ಮೈಲ್ ಕೊಡ್ತಾನೆ ಇರ್ತಾನೆ. ಸೊ ಇದೇ ಥರ ನಗ್ನಗ್ತಾ ಇರಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಹೇಮಂತ್ ಆ್ಯಂಡ್ ನಿರ್ಮಲಾ. ಥ್ಯಾಂಕ್ ಯು.